ಇನ್ನು ಬಂದ್ ವಿಚಾರಕ್ಕೆ ಸಂಬಂಧಿಸಿದಂತೆ ಸಾರಾ ಗೋವಿಂದ್ ಮಾತನಾಡಿದ್ದಾರೆ. ಹನಿ ಟ್ರ್ಯಾಪ್ ಮಾಡೋರನ್ನ ಬಂಧಿಸ್ರಿ, ನಮ್ಮನ್ನಲ್ಲ ಅಂತ ಸರ್ಕಾರದ ನಡೆಗೆ ಸಾರಾ ಗೋವಿಂದ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕನ್ನಡ ಪರ ಹೋರಾಟಗಾರರನ್ನ ಎಚ್ಚರಿಕೆ ಕ್ರಮ ಅಂತ ಬಂಧಿಸ್ತಿದ್ದಾರೆ. ಡಿಸಿಎಂ ಡಿಕೆಶಿ ಬಂದ್ಗೆ ಬೆಂಬಲ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಹೇಳಿಕೆ ಕೊಡೋದು ಎಷ್ಟು ಸರಿ? ಅವರ ಯೋಗ್ಯತೆ ಸದನದಲ್ಲಿ ಗೊತ್ತಾಗಿದೆ ಅಂತ ಸಾರಾ ಗೋವಿಂದ್ ವ್ಯಂಗ್ಯವಾಡಿದ್ದಾರೆ. ಪ್ರತಿ ಬಾರಿ ಬಂದ್ಗೆ ಕರೆ ಕೊಟ್ಟಂತ ಸಂದರ್ಭದಲ್ಲಿ ನಾವು ಎಲ್ಲ ಜನರನ್ನ ಹೋಗಿ ವಾಣಿಜ್ಯೋದ್ಯಮಿಗಳನ್ನ, ಬೀದಿ ವ್ಯಾಪಾರಿಗಳನ್ನ ಮತ್ತು ಇತರೆ ವ್ಯಾಪಾರಸ್ಥರನ್ನ ಮಾಲ್ಗಳಲ್ಲಿ ಹೋಗಿ ನಾವೆಲ್ಲ ಮಾಲ್ಗಳನ್ನ ಮನವೊಲಿಸಿ ಅವ್ರನ್ನ ನಮ್ಮ ಒಂದು ಏನು ಬೆಂಬಲವನ್ನ ಕೇಳ್ತಾ ಇದ್ವೋ ಆ ಕೆಲಸ ನಾವು ಒಂದು ವಾಹನದಲ್ಲಿ ಹೋಗಿ ಪ್ರಚಾರ ಮಾಡ್ಕೊಂಡು ಬರ್ತಾ ಇದ್ದೋ. ಇಲ್ಲಿವರೆಗೆ ಯಾರೂ ನಿಲ್ಲಿಸ್ತಿರ್ಲಿಲ್ಲ. ಇವತ್ತು ಸರ್ಕಾರ ನೀವು ಪೊಲೀಸರನ್ನ ಇಟ್ಕೊಂಡು ಪೊಲೀಸರನ್ನ ಮುಖಾಂತರ ಈ ಬಂಧನ ವ್ಯವಸ್ಥಿತವಾಗಿ ನೀವು ಹತ್ತಿಕ್ಕುವಂತ ಕೆಲಸವನ್ನ ಮಾಡ್ತಾ ಇದ್ದೀರಾ. ನೀವ್ ಯಾರನ್ನೇ ಹತ್ತಿಕ್ಬೇಕಾಗಿತ್ತು? ನಿನ್ನೆಯಿಂದ ನಿಮ್ಮ ಯೋಗ್ಯತೆಗಳೆಲ್ಲ ಗೊತ್ತಾಗ್ತಾ ಇದೆ. ಯಾರ್ಯಾರ ಯೋಗ್ಯತೆ ಏನೇನಂತ ಗೊತ್ತಾಗ್ತಿದೆ ಆ ಸಭೆಯಲ್ಲಿ. ಅಂತ ಹನಿ ಟ್ರ್ಯಾಪ್ ಮಾಡ್ತಾ ಇದಾರಲ್ಲ, ಅವ್ರನ್ನ ಅರೆಸ್ಟ್ ಮಾಡಬೇಕಾಗಿತ್ತು, ನಮ್ಮನ್ನಲ್ಲ. ಸುಮಾರು 48 ಶಾಸಕರನ್ನ ಹನಿ ಟ್ರ್ಯಾಪ್ ಮಾಡಿದಾರಲ್ಲ, ಅಂತವ್ರನ್ನ ನೀವು ಬಂಧಿಸಬೇಕಾಗಿತ್ತು. ಅದು ಬಿಟ್ಬಿಟ್ಟು ಇವತ್ತು ನಾವು ಈ ನಾಡಿಗೆ, ಈ ಭಾಷೆಗೆ, ಕನ್ನಡಿಗರ ಉದ್ಯೋಗಕ್ಕೆ, ಬೆಳಗಾಂನಲ್ಲಿ ಮರಾಠಿಗರ ಒಂದು ದಬ್ಬಾಳಿಕೆ, ದೌರ್ಜನ್ಯಕ್ಕೆ ನಾವು ಅವರ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಾ ಇದ್ರೆ, ಇವತ್ತು ನೀವು ಸರ್ವಾಧಿಕಾರ ತೋರಿಸ್ಕೊಂಡು ಅಧಿಕಾರ ಕೊಡ್ತಾರೆ ಜನ. ಅಧಿಕಾರವನ್ನ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ನಮ್ಮ ಕಳಕಳಿಯನ್ನು ಅರ್ಥ ಮಾಡ್ಕೊಳ್ಳಿ. ಅಧಿಕಾರ ಕೊಟ್ಟಾಗ ಕನ್ನಡದ ಕೆಲಸವನ್ನ ಮಾಡಿ, ಕನ್ನಡಿಗರ ಕೆಲಸವನ್ನ ಮಾಡಿ, ಈ ನಾಡಿನ ಉದ್ಧಾರ ಮಾಡಿ ಅಂತ ಹೇಳ್ಬಿಟ್ಟು ಕೊಡ್ತಾ ಇರೋದು. ಎಲ್ಲಿ 29 ಜನ ಸಂಸದರು ಎಲ್ಲೋದ್ರು? ನಾಚಿಕೆ ಆಗಲ್ವಾ ನಿಮಗೆ? 29 ಜನ ಸಂಸದರು ಒಂದು ದಿನ ಆದ್ರೂ ಕೂಡ ಈ ನಾಡಿನ ಬಗ್ಗೆ, ಇಲ್ಲಿ ನಡೀತಾ ಇರೋ ದೌರ್ಜನ್ಯದ ಬಗ್ಗೆ, ಮರಾಠಿ ದೌರ್ಜನ್ಯದ ಬಗ್ಗೆ, ಮತ್ತೆ ಮಹದಾಯಿ ಬಗ್ಗೆ, ಕಳಸಾ ಬಂಡೂರಿ ಬಗ್ಗೆ, ಉದ್ಯೋಗದ ಬಗ್ಗೆ ನೀವು ಕೇಂದ್ರದಲ್ಲಿ ಏನಾದ್ರೂ ಮಾತಾಡಿದ್ದೀರಾ? ನಾನು 2 ಪಕ್ಷಗಳಿಗೆ ಕೇಳ್ತೀನಿ, ಆಡಳಿತ ಮತ್ತು ವಿರೋಧ ಪಕ್ಷಗಳಿಗೆ. ವಿರೋಧ ಪಕ್ಷಗಳು ನೀವೇನ್ ಮಾಡ್ತಾ ಇದ್ದೀರಾ? ಕೇಂದ್ರದಲ್ಲಿ ನಿಮ್ ಸರ್ಕಾರ ಇದೆ, ನೀವೊಂದು ನಿಯೋಗ ಹೋಗ್ಬೋದಾಗಿತ್ತು. ಎಲ್ಲೋ ಎತ್ತಾಳು ಒಬ್ಬ ಕೂಗಾಡ್ತಾವ್ರೆ, ವಿಜೇಂದ್ರ ಕೂಗಾಡ್ತಾವ್ರೆ. ನಿಮ್ಮ ತಿಕ್ಕಾಟಗಳನ್ನ ಹೈಕಮಾಂಡ್ ತಗೊಂಡು ಹೋಗ್ತಾ ಇದ್ದೀರಲ್ಲ. ಆದ್ರೆ ಕನ್ನಡಿಗರ ಸಮಸ್ಯೆ ಏನಾದ್ರು ಒಂದು ದಿನ ನೀವು ಯಾರಾದ್ರೂ ತಗೊಂಡೋಗಿದ್ದೀರಾ? ಯಾರಾದ್ರೂ ಒಬ್ರು MLA-ಗಳಾಗಿರ್ಬೋದು, ಸಂಸದರಾಗಿರ್ಬೋದು, ನೀವು ಯಾರಾದ್ರೂ ಈ ನಾಡಿನ ಸಮಸ್ಯೆಯನ್ನು ಹೇಳಿದಿರಾ? ನಾವು ಹೆಂಗೆ ಕೇಂದ್ರ ಸರ್ಕಾರವನ್ನ ಗಮನ ಸೆಳೆಯೋದು? ಬಂದಂತ ಕೊಟ್ಟಾಗ ಆ ಕೇಂದ್ರ ಸರ್ಕಾರಕ್ಕೆ ಆ ಒಂದು ಬಿಸಿ ತಟ್ಟುತ್ತೆ. ಇದನ್ನೆಲ್ಲ ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ. ನಾನು ಕೇಳ್ತೀನಿ, ಒಂದು ದಿನ ಬೆಳಿಗ್ಗೆ 6 ಗಂಟೆಯಿಂದ 6 ಗಂಟೆವರೆಗೆ ಒಂದು ದಿನ ತ್ಯಾಗ ಮಾಡಿದ್ರೆ ಏನಾಗುತ್ತೆ? ಈ ನಾಡಿಗಾಗಿ, ಈ ಭಾಷೆಗಾಗಿ, ಈ ನೆಲ ಜಲಕ್ಕಾಗಿ ತ್ಯಾಗ ಮಾಡಿದ್ರೆ ನೀವು ಎಲ್ಲೋ ಒಂದ್ ಕಡೆ ನಿಮ್ಮ ದೊಡ್ಡತನ ತೋರಿಸಂಗಾಗುತ್ತೆ. ಹೋಟೆಲ್ ಮಾಲೀಕರೇ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.